ನಮಸ್ಕಾರ, ವೆಲ್ಕಮ್ ಟು ಮೈ ಚಾನೆಲ್ ಏನ್ ಸಮಾಚಾರ ವಿತ್ ನವ್ಯ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ಮಾರ್ನಿಂಗೇ ನಾನು ಬ್ಲಾಗ್ ಶುರು ಮಾಡಿದ್ದೀನಿ. ಇವತ್ತು ಅರ್ಲಿ ಮಾರ್ನಿಂಗ್ ನಾವು ಫ್ಯಾಮಿಲಿ ಎಲ್ಲ ಹೊರಟಿರೋದು ಮಾಲೂರಲ್ಲಿರುವಂತಹ ಸ್ಪೋರ್ಟಿಕೋ ರೆಸಾರ್ಟಿಗೆ. ವೆದರ್ ಅಂತೂ ನಾವು ಹೋಗಿದ್ದಿನ ಸಕ್ಕತ್ತಾಗಿತ್ತು, ಒಳ್ಳೆ ಸಕಲೇಶ್ಪುರ ವೈಬ್ ಕೊಡ್ತಾ ಇತ್ತು. ಹಾಗೆ ಆನ್ ದ ವೇ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೆಸಾರ್ಟ್ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಲ್ಲೇ ಒಂದು ಪುಟ್ಟು ಹೋಟೆಲಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಈಗ ರೆಸಾರ್ಟ್ ಹೋಗೋಣ. ಇದೊಂದು ಬ್ಯೂಟಿಫುಲ್ ಲೊಕೇಶನ್ ಆಯಿತಾ. ಸೀರಿಯಸ್ಲಿ ಪ್ರಾಪರ್ಟಿ ಅಂತೂ ತುಂಬಾ ಚೆನ್ನಾಗಿದೆ. ಲಶ್ ಗ್ರೀನ್ ಇತ್ತು ಕಂಪ್ಲೀಟ್ಲಿ. ನಾನು ಆಗಲೇ ಹೇಳಿದಾಗೆ ತುಂತುರು ಮಳೆ ಬರ್ತಾಯಿತ್ತು ಬೇರೆ. ಸೊ ವೆದರ್ ಅಂತೂ ಲಿಟ್ರಲಿ ನಾನು ಯಾವುದೋ ಕುಶಾಲನಗರ ಸೈಡ್ ಬಂದಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಇದು ನಮ್ಮ ಬೆಂಗಳೂರು ಅಂತಲೇ ಅನಿಸ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೋಡಿ ನಮ್ಮ ಗ್ಯಾಂಗು, ಇದೇ ನಮ್ಮ ಫುಲ್ ಫ್ಯಾಮಿಲಿ. ಇಲ್ಲ ಫುಲ್ ಅಲ್ಲ, ಆ್ಯಕ್ಚುಲಿ ಇನ್ನೊಂದಷ್ಟು ಜನ ಎಲ್ಲ ಪಾರ್ಕಿಂಗ್ ಮಾಡ್ತಾಯಿದ್ರು, ಎಲ್ಲ ಆ ಕಡೆ ಇದ್ದರು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ರೆಸಾರ್ಟ್ ಹೇಗಿತ್ತು, ನಾವು ಎಷ್ಟು ಮಜಾ ಮಾಡಿದ್ವಿ, ಹಾಗೆ ಈ ರೆಸಾರ್ಟ್ಗೆ ಎಷ್ಟು ಖರ್ಚಾಯಿತು, ಇಸ್ ಇಟ್ ವರ್ತ್ ಆರ್ ನಾಟ್ ವರ್ತ್, ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಬಟ್ ನೀವು ವಿಡಿಯೋನ ಕಂಪ್ಲೀಟ್ ನೋಡಬೇಕು, ಓಕೆನಾ? ಈ ರೆಸಾರ್ಟ್ ಇರೋದು ಮಾಲೂರಿನಲ್ಲಿ. ಸೊ ಎಂಟರ್ ಆಗಿದ ತಕ್ಷಣವೇ ನಾವು ಈ ಥರ ಒಂದು ಫೌಂಟೇನ್ ಸ್ಪೇಸ್ನ ನೋಡ್ಬೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಫೋಟೋಜೆನಿಕ್ ಆಸ್ಥೆಟಿಕ್ ಅಂತ ಹೇಳ್ಬೋದು. ಒಂದಷ್ಟು ಫೋಟೋಸ್ ತೊಗೊಂಡಿದ್ದೀವಿ ನಾವಂತೂ ಇಲ್ಲಿ. ಸೊ ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಕೊಟ್ಟು ನಮ್ಮನ್ನ ವೆಲ್ಕಮ್ ಮಾಡಿದ್ರು. ಆಮೇಲೆ ಫಾರ್ಮ್ಯಾಲಿಟೀಸ್ ಎಲ್ಲ ಇರುತ್ತೆ ಅಲ್ವಾ, ನಮ್ಮ ನೇಮ್ ಎಲ್ಲ ಫಿಲ್ ಮಾಡಿ ನಮಗೆ ಬ್ಯಾಂಡ್ಸ್ ಎಲ್ಲ ಕೊಡ್ತಾರೆ. ಅಂದರೆ ನಾವು ಈ ರೆಸಾರ್ಟಿಗೆ ಹೋದಾಗ 3 ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ಯಾಂಡ್ ಇರುತ್ತೆ. ಗ್ರೀನು, ರೆಡ್ಡು, ಹಾಗೆ ಇನ್ನೊಂದು ಕಲರ್ ಇರುತ್ತೆ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾವು ಗ್ರೀನ್ ಬ್ಯಾಂಡ್ ಅಂದರೆ ಒಂದು ಪ್ಯಾಕೇಜ್ನಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ. ಕೆಲವೊಂದು ಪ್ಯಾಕೇಜ್ನಲ್ಲಿ ಜಸ್ಟ್ ಇಂಡೋರ್ ಗೇಮ್ಸ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ. ಇದು ವೈಟ್ ಬ್ಯಾಂಡು, ಇದು ಯಾವ ಬ್ಯಾಂಡು ಅಲ್ಲ. ಮಕ್ಕಳೆಲ್ಲ ಫುಲ್ ಗಲಾಟೆ ಮಾಡ್ತಾಯಿದ್ರು, ನಮಗೂ ಹಾಕಿ ಅಂತ. ಬಟ್ ಕಿಡ್ಸ್ಗೆ ಆ ಥರ ಯಾವುದೋ ಬ್ಯಾಂಡ್ ಇರಲಿಲ್ವಂತೆ. ಕೊನೆಗೆ ನಮ್ಮ ಮನೆ ಮಕ್ಕಳು ಕಾಟ ತಡ್ಕೊಳಕ್ಕಾಗದೆ ಅವರೊಂದು ವೈಟ್ ಬ್ಯಾಂಡ್ ತೊಗೊಂಬಂದು ಆ ಮಕ್ಕಳಿಗೆಲ್ಲ ಕಟ್ಟಿದ್ರು. ಸೊ ಇಲ್ಲಿ ಎಲ್ಲ ಸಮ್ಮಪ್ ಮಾಡ್ತಿದ್ದಾರೆ, ಎಷ್ಟೊತ್ತಿಗೆ ಏನು ಅಸೆಂಬಲ್ ಆಗಬೇಕು, ಲಂಚ್ ಎಲ್ಲಿರುತ್ತೆ, ಯಾವ್ಯಾವ ಗೇಮ್ಸ್ನ ನಾವು ಇನ್ಕ್ಲೂಡ್ ಮಾಡ್ಕೋಬೋದು ಎಲ್ಲನೂ. ಈ ಥರ ಬಗೀಸ್ ಇರುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕರ್ಕೊಂಡು ಹೋಗೋದಕ್ಕೆ. ರಿಜಿಸ್ಟ್ರೇಷನ್ ಡೆಸ್ಕಿಂದ ಎಂಟರ್ಟೈನ್ಮೆಂಟ್ ಝೋನ್ಗೆ ಹೋಗಬೇಕು ಅಂದರೆ ಈ ಥರ ಬಗೀಸ್ನಲ್ಲಿ ಅವರೇ ಕರ್ಕೊಂಡು ಹೋಗ್ತಾರೆ. ದೇರ್ ಬಿ ಸೋ ಮೆನಿ ಬಗೀಸ್. ಸೊ ಪ್ರಾಬ್ಲಮ್ ಏನೂ ಇಲ್ಲ, ಎಲ್ಲೂ ಓಡಾಡಬೇಕು ಅಂತ ಏನೂ ಇಲ್ಲ. ಆ್ಯಕ್ಚುಲಿ ಓಡಾಡಿದ್ರೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಪ್ರಾಪರ್ಟಿ ಅಷ್ಟು ಚೆನ್ನಾಗಿದೆ ಗುರು, ಸೀರಿಯಸ್ಲಿ. ವರ್ಷಕ್ಕೆ ಈ ಸಲ ಈ ಥರ ಟ್ರಿಪ್ ಬರಬೇಕು. ನಮ್ಮ ಮನೇಲಿ ಮಕ್ಳುಗಳು ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಇಯರ್ಲಿ ಒನ್ಸ್ ಅಂದರೆ ವರ್ಷಕ್ಕೆ ಒಂದ್ಸಲ ಈ ಥರ ಎಲ್ಲಾದರೂ ಒಂದು ಕಡೆ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ. ಕೆಲವೊಂದು ಸಲ ನಾವೇ ಮಿಸ್ ಆಗೋಗ್ತೀವಿ ಬಿಕಾಸ್ ವರ್ಕ್ ಇದರಿಂದ. ನಾನು ಲಾಸ್ಟ್ ಇಯರ್ ಬರೋಕ್ಕೆ ಆಗಿರಲಿಲ್ಲ, ಬಟ್ ಈ ಸಲ ನಾನು ಮಿಸ್ ಮಾಡ್ಕೊಳ್ಳೋಕೆ ರೆಡಿನೇ ಇರಲಿಲ್ಲ. ಸೊ ವರ್ಷಕ್ಕೆ ಒಂದ್ಸಲ ಈ ಥರ ಬಂದರೆ ಮಕ್ಕಳು ತುಂಬ ಖುಷಿ ಪಡ್ತಾರೆ. ಆ್ಯಕ್ಚುಲಿ ಮಕ್ಕಳ ಜೊತೆಗೆ ನಾವು ಕೂಡ ಖುಷಿ ಪಡ್ತೀವಿ. ಸೊ ಫಸ್ಟು ಈ ಗೇಮಿಗೆ ಬಂದ್ವಿ. ಆ್ಯಕ್ಚುಲಿ ಇದಕ್ಕೆ ಫಸ್ಟ್ ನಮ್ಮ ಮಕ್ಕಳೆಲ್ಲ ಬಂದು ನೋಡಿದ್ರಲ್ಲ, ಚೆನ್ನಾಗಿ ಕುಣಿತಾಯಿದ್ರು. ಆಮೇಲೆ ಗೊತ್ತಾಯಿತು ಅದು ಮಕ್ಕಳಿಗೆಲ್ಲ ದೊಡ್ಡವರಿಗೆ ಅಂತ. ಇದು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಲೋ ಆಗಿ ಕಾಣಿಸ್ತಿದೆ, ಬಟ್ ಹೋಗ್ತಾ ಫುಲ್ ಸ್ಪೀಡಾಗಿ ಹೋಗ್ತಾ ಇತ್ತು. ಚೆನ್ನಾಗಿತ್ತು. ಇಟ್ ವಾಸ್ ಫನ್ ಆ್ಯಕ್ಚುಲಿ. ಸೊ ಇದಕ್ಕೆ ಏಜ್ ಲಿಮಿಟ್ ಇರುತ್ತೆ. ಚಿಕ್ಕ ಮಕ್ಕಳನ್ನ ಅಲೋ ಮಾಡಲ್ಲ, ಯಾಕಂದರೆ ಸ್ವಲ್ಪ ಜೋರಾಗಿ ಏಟ್ ಬೀಳುತ್ತೆ, ಅಕಸ್ಮಾತ್ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಹಾಗೇ ದೊಡ್ಡವರು ತುಂಬ ಏಜ್ ಆಗಿರೋರು ಕೂಡ ಆಡೋದಕ್ಕಾಗೋದಿಲ್ಲ, ಅದು ತುಂಬ ಬೌನ್ಸಿಂಗ್ ಇತ್ತು. ಸೊ ನಮ್ಮ ಚಿಕ್ಕಮ್ಮಂದಿರು, ನಮ್ಮ ಚಿಕ್ಕಪ್ಪ, ಅತ್ತೆ ಯಾರೂ ಆಡಲಿಲ್ಲ. ಅವರೆಲ್ಲ ಇಲ್ಲಿ ನೋಡಿ ರಿಲ್ಯಾಕ್ಸ್ ಮಾಡ್ತಾ ಕೂತಿದ್ದಾರೆ. ದೀಸ್ ಆರ್ ಪ್ರಿಟಿ ಲೇಡೀಸ್. ಪ್ರಾಪರ್ಟಿ ಒಳಗಡೆ ಬಂದರೆ ಈ ಥರ ಒಂದು ಚಿಕ್ಕ ಡೈನಿಂಗ್ ಏರಿಯಾ ಥರ ಇತ್ತು. ಬಟ್ ಇಲ್ಲಿ ಯಾರೂ ಕೂತ್ಕೊಂಡೇನು ಊಟ ಏನೂ ಮಾಡ್ತಿರ್ಲಿಲ್ಲ. ಮೇ ಬಿ ಹೈ ಟೀ ಏನಾದರೂ ಪ್ರೊವೈಡ್ ಮಾಡ್ಬೋದು ಏನೋ. ಇದು ಕ್ರಿಕೆಟ್ ಗ್ರೌಂಡು. ಇದು ನಾವು ತುಂಬಾ ಎಂಜಾಯ್ ಮಾಡಿದಂಥ ಗೇಮು ಹ್ಯೂಮನ್ ಫೂಸ್ಬಾಲ್. ಓಕೆ, ನಮ್ಮ ಇಡೀ ಫ್ಯಾಮಿಲಿನೇ ಒಂದು ಟೀಮ್, 2 ಟೀಮ್ ಆಗಿತ್ತು ಆಲ್ಮೋಸ್ಟು. ಅಷ್ಟು ಜನ ಇದ್ದೀವಿ ನಾವೇ. ಆರಾಮಾಗಿ ಫುಲ್ ಎಂಜಾಯ್ ಮಾಡಿದ್ದೀವಿ. ಸೊ ನನ್ನ ಪ್ರಕಾರ ಅದೊಂದು ಮಸ್ಟ್ ಗೇಮ್, ಅದು ಮಿಸ್ ಮಾಡ್ಕೊಳ್ಳೇಬೇಡಿ. ಆಡಬೇಕಾದ್ರೆ ಫುಲ್ ಎಂಜಾಯ್ಮೆಂಟ್ ಅಂತೂ ಖಂಡಿತ ಇರುತ್ತೆ.
ಆ್ಯಂಡ್ ಇದು ಬಂದು ಚಿಲ್ಡ್ರನ್ಸ್ ಪ್ಲೇ ಅರಿನಾ. ನಾನು ಕೆಲವೊಂದು ರೆಸಾರ್ಟ್ಸಲ್ಲಿ ಚಿಲ್ಡ್ರನ್ಸ್ ಪ್ಲೇ ಅರಿನಾ ನೋಡಿದ್ದೀನಿ. ತುಂಬ ಚಿಕ್ಕದಾಗಿರುತ್ತೆ, ಒಂದು ಬೇಸಿಕ್ ಥಿಂಗ್ಸ್ ಏನಿರುತ್ತೆ ಅದಿರುತ್ತೆ. ಬಟ್ ಇಲ್ಲಿ ಚಿಲ್ಡ್ರನ್ಸ್ ಪ್ಲೇ ಅರಿನಾ ಬಂದ್ಬಿಟ್ಟು ತುಂಬಾ ದೊಡ್ಡದಾಗಿತ್ತು. ಆರಾಮಾಗಿ ಮಕ್ಕಳನ್ನ ಹಾಫ್ ಆನ್ ಅವರ್ ಆರಾಮಾಗಿ ಎಂಗೇಜ್ ಮಾಡ್ಬೋದು, ಅಷ್ಟು ದೊಡ್ಡದಾಗಿತ್ತು. ಈ ಥರ ಅಡ್ವೆಂಚರಸ್ ಆಗಿ ಚಿಕ್ಕ ಚಿಕ್ಕ ಮಕ್ಕಳು ಎಂಜಾಯ್ ಮಾಡೋ ಥರದ್ದು ತುಂಬ ಇತ್ತು. ಇನ್ನು ಆ್ಯಕ್ಟಿವಿಟೀಸಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ ಅಂದರೆ ನೋಡಿ, ಇದು ರಾಕ್ ಕ್ಲೈಂಬಿಂಗು ಉದ್ದ ಇದೆ ತುಂಬಾ. ನಾನು ಯಾವುದೋ ಪುಟಾಣಿದು ಅಂತ ಅಂದ್ಕೊಂಡಿದ್ದೆ, ತುಂಬಾ ಉದ್ದ ಇತ್ತು. ಜೊತೆಗೆ ಇನ್ನು ಕಂಟಿನ್ಯೂಸ್ ಏನೇನೋ ಮೇಜ್ ಥರ ಎಲ್ಲ ಇನ್ಕ್ಲೂಡೆಡ್ ಆಗಿತ್ತು. ಇನ್ನು ನಾವು ಬಂದಿದ್ದು ಒನ್ ಡೇ ಔಟ್ ಪ್ಯಾಕೇಜಿಂಗ್ ಆಯಿತಾ. ಸೊ ಇದು ಬಂದು ಟೋಟಲ್ ನಮಗೆ 1800 ಪ್ಲಸ್ GST ಆಯಿತು. ಇಟ್ ಡಿಪೆಂಡ್ಸ್, ಡಿಫ್ರೆಂಟ್ ಪ್ಯಾಕೇಜಸ್ ಇದೆ. 1500 ಪ್ಲಸ್ GST. ಆ ಪ್ಯಾಕೇಜಲ್ಲಿ ನೀವು ಹೋದರೆ ನಿಮಗೆ ಜಾಸ್ತಿ ಯಾವುದು ಗೇಮ್ಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಇನ್ನು ನಾವು ಹೋಗಿದ್ರಲ್ಲಿ ಕೆಲವೊಂದು ಗೇಮ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ನೂ ಒಂದು ಪ್ಯಾಕೇಜ್ ಇದೆ, ಅದರಲ್ಲಿ ನಿಮಗೆ ದಟ್ ವಿಲ್ ಕಾಸ್ಟ್ ಯು ಅರೌಂಡ್ 2000 ಆರ್ 2500 ಪ್ಲಸ್. ಅದರಲ್ಲಿ ನಿಮಗೆ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ, ಈ ಥರ ಎಲ್ಲ ಗೇಮ್ಸು. ನಾವು ಕಯಾಕಿಂಗ್ ಮಾಡಿದ್ವಿ, ಬೋಟಿಂಗ್ ಮಾಡಿದ್ವಿ, ಪೇಂಟ್ ಬಾಲ್ ಆ್ಯಕ್ಚುಲಿ ನಾವು ಪೇ ಮಾಡಿ ಆಡಿದ್ದು. ಆಮೇಲೆ ಕೆಲವೊಂದು ಗೇಮ್ಸ್ಗಳಿಗೆ ಸ್ಟ್ರಿಕ್ಟ್ ಏಜ್ ರಿಸ್ಟ್ರಿಕ್ಷನ್ ಇದೆ, ಮಕ್ಕಳನ್ನ ಅಲ್ಲೋನೇ ಮಾಡಲ್ಲ. ಲೈಕ್ ಪೇಂಟ್ ಬಾಲ್ ಇರ್ಬೋದು, ಆಮೇಲೆ ರಾಕ್ ಕ್ಲೈಂಬಿಂಗು, ಹಾಗೆ ಲೈನ್ ಇರ್ಬೋದು, ಅದಕ್ಕೆಲ್ಲ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾರೆ ರೂಲ್ಸ್ನ. ಮಕ್ಕಳನ್ನೆಲ್ಲ ಅಲೋ ಮಾಡೋದಿಲ್ಲ ಅದಕ್ಕೆ. ಆ್ಯಂಡ್ ಜಿಪ್ಲೈನ್ ಇಸ್ ಪ್ರಿಟಿ ಗುಡ್ ಆ್ಯಕ್ಚುಲಿ. ನಾವು ಇಡೀ ಫ್ಯಾಮಿಲಿ ಎಂಜಾಯ್ ಮಾಡಿದ್ದು ಅಂದರೆ ಇದೇ ಅನಿಸುತ್ತೆ. ಬೋಟಿಂಗ್, ಕಯಾಕಿಂಗ್ ಎಲ್ಲರೂ, ಅಂದರೆ ನಾವು ಇಡೀ ಫ್ಯಾಮಿಲಿ ಹೋಗಿದ್ದು ಬಂದ್ವಿ. ಸ್ಟ್ರೀಮ್ ಕೂಡ ಡೀಸೆಂಟ್, ಅಂದರೆ ಮೀಡಿಯಮ್ ಸೈಜ್ ಇದೆ, ತುಂಬ ದೊಡ್ಡದು ಅಂತಲೂ ಹೇಳೋಕ್ಕಾಗಲ್ಲ, ಅಟ್ ದ ಸೇಮ್ ಟೈಮ್ ಚಿಕ್ಕದಂತೂ ಖಂಡಿತ ಅಲ್ಲ. ಬೋಟಿಂಗ್ ಅಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸು. ಯಾಕಂದರೆ ಎಕ್ಸಾಕ್ಟಾಗಿ ನಾವೆಲ್ಲ ಏನು ಫುಲ್ ಬೋಟ್ ಮಾಡ್ಕೊಂಡು ಹೋಗೋಷ್ಟು ಪರಿಣಿತರಂತೂ ಆಗಿಲ್ಲ. ಅಲ್ಲಲ್ಲೇ ಸರ್ಕಲ್ ಹೊಡೆದಿದ್ದು ಅದನ್ನೆಲ್ಲ ಮಾಡ್ಕೊಂಡು ಮುಂದೆ ಬರೋಷ್ಟೊತ್ತಿಗೆ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತು. ಅದಾದಮೇಲೆ ನಾನು ಆಗಲೇ ಹೇಳಿದಾಗೆ ಕಯಾಕಿಂಗ್ ಹೋಗಿದ್ವಿ, ನಾನು ಮತ್ತು ನನ್ನ ಹಸ್ಬೆಂಡ್ ಹೋಗಿದ್ವಿ, ಇಬ್ಬಿಬ್ರು ಹೋಗ್ತಾರಲ್ವ. ಸೊ ಕಯಾಕಿಂಗ್ ವಾಸ್ ಆಲ್ಸೋ ಗುಡ್. ಕೆಲವೊಂದು ಕಡೆ ಏನಾಗ್ಬಿಡುತ್ತೆ, ಈ ವಾಟರ್ ಸ್ಟ್ರೀಮ್ ಏನಿರುತ್ತೆ ಅದು ಸ್ಟೋರ್ಡ್ ವಾಟರ್ ಅಲ್ವಾ, ಗಲೀಜಾಗೋಗಿರುತ್ತೆ. ಕಯಾಕಿಂಗ್ ಅದರೊಳಗಡೆ ಕಾಲಿಡೋಕ್ಕೂ ಮನಸ್ಸಾಗಲ್ಲ ಕೆಲವೊಂದು ಕಡೆ. ಬಟ್ ಇಲ್ಲಿ ತುಂಬ ಚೆನ್ನಾಗಿತ್ತು. ಯಾಕೆ ಅಂದರೆ ಲೆಸ್ ಕ್ರೌಡ್ ಇತ್ತು ಫಸ್ಟ್ ಆಫ್ ಆಲ್ ನಾವು ಹೋಗಿದ್ದಿನ, ಮತ್ತು ವೆಲ್ ಮೇಂಟೈನ್ಡ್ ಅಂತ ಹೇಳ್ಬೋದು ಪ್ರಾಪರ್ಟಿ. ಇದು ಬಂದುಬಿಟ್ಟು ಡರ್ಟ್ ರೇಸ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಟ್ರ್ಯಾಕ್ ಇತ್ತು. ಇದು ನಮ್ಮ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಇರಲಿಲ್ಲ, ಸೊ ನಾವು ಇದನ್ನು ಟ್ರೈ ಮಾಡಲಿಲ್ಲ. ಇನ್ನು ಜಿಪ್ ಲೈನ್ ಕೂಡ ತುಂಬ ಚೆನ್ನಾಗಿತ್ತು. ದ ಡಿಸ್ಟೆನ್ಸ್ ಬಂದು ಓಕೆ, ಇಟ್ ವಾಸ್ ಡೀಸೆಂಟ್. ತುಂಬ ಜಾಸ್ತಿ ಅಂತಲೂ ಇಲ್ಲ, ಹಾಗೆ ಕಡಿಮೆ ಅಂತಲೂ ಏನಿಲ್ಲ. ಜಿಪ್ ಲೈನ್ ವಾಸ್ ಡೀಸೆಂಟ್, ಹೈಟ್ ಕೂಡ ಇತ್ತು. ಆ್ಯಂಡ್ ಸೇಫ್ಟಿ ವೈಸ್ ಅಂತೂ ತುಂಬ ಪ್ರಿಕಾಷನ್ಸ್ ತೊಗೊಂಡಿದ್ರು. ಆಯಿತು, ಆಟ ಎಲ್ಲ ಆಡಾಯಿತು, ಒಂದಷ್ಟು ಮಧ್ಯಾಹ್ನ ಆಯಿತು. ಬನ್ನಿ ಒಂದು ರೌಂಡ್ ಊಟ ಮಾಡ್ಕೊಂಡು ಬಂದ್ಬಿಡೋಣ. ಹಾಗೆ ಏನೇನಿತ್ತು ಬನ್ನಿ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಹೋಗಿದ್ದು ಬಂದ್ಬಿಟ್ಟು ಸ್ಯಾಟರ್ಡೆ ಐ ಆಮ್ ಪ್ಯೂರ್ ವೆಜಿಟೇರಿಯನ್. ಎನಿವೇಸ್ ನಮ್ಮ ಫ್ಯಾಮಿಲಿಯಲ್ಲಿ ವೆಜ್ ನಾನ್ ವೆಜ್ ಎರಡನ್ನೂ ಕೂಡ ಟೇಸ್ಟ್ ಮಾಡಿದ್ವಿ, ತಿಂದ್ವಿ. ಸೊ ವೆಜ್ ಆ್ಯಂಡ್ ನಾನ್ ವೆಜ್ ಎರಡರಲ್ಲೂ ಕೂಡ ಡೀಸೆಂಟ್ ಆಪ್ಷನ್ ಇತ್ತು. ಹಾಗೆ ಟೇಸ್ಟ್ ವೈಸ್ ಇಟ್ ವಾಸ್ ಗುಡ್. ಹೈಜಿನ್ ಇಟ್ ವಾಸ್ ಎಕ್ಸಲೆಂಟ್. ಅದೇ ನನಗೆ ಇಷ್ಟ ಆಗಿದ್ದು. ಹೈಜಿನಿಕ್ ಆಗಿತ್ತು, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ವೆಜ್ಜಲ್ಲಿ ಕೂಡ 2-3 ಟೈಪ್ಸ್ ಆಫ್ ಸಲಾಡ್ಸ್, ಹಾಗೆ ರೋಟಿ, ನಾನ್, ಗೀ ರೈಸು, ಪನ್ನೀರ್ ಇರಲೇಬೇಕಲ್ಲ ವೆಜಿಟೇರಿಯನ್ಸ್ಗೆ, ಪಾಪ ಪನ್ನೀರು, ಮಶ್ರೂಮ್, ಓಕೆನಾ. ಇನ್ನು ನಾನ್ ವೆಜ್ಜಲ್ಲಿ ಚಿಕನಲ್ಲಿ 1-2-3 ಟೈಪ್ಸ್ ಆಫ್ ಗ್ರೇವೀಸು, ಹಾಗೆ ಬಿರಿಯಾನಿ, ಇನ್ನು ಎಗ್ ಮಸಾಲ, ಈ ಥರ ಏನೇನೋ ಇತ್ತು. ಜೊತೆಗೆ ಮಕ್ಕಳ ಫೇವ್ರೆಟ್ಟು ಕೇಕು, ಐಸ್ ಕ್ರೀಮು, ಇವೆರಡಂತೂ ಇತ್ತು. ಒಂದು ಕೇಕ್ ಆ್ಯಕ್ಚುಲಿ ಆ ಇಮೇಜಲ್ಲಿ ಇಲ್ಲ, ಒಂದು 3 ಟೈಪ್ಸ್ ಆಫ್ ಕೇಕ್ ಇತ್ತು.
ಆ್ಯಂಡ್ ದಿಸ್ ವಾಸ್ ಸಮಥಿಂಗ್ ಇಂಟ್ರೆಸ್ಟಿಂಗ್ ಅಲ್ಲಿ ಅನಿಸ್ತು ನನಗೆ. ಲೈವ್ ಪಾಸ್ತಾ ಕೌಂಟರ್ ಇತ್ತು. ಪಾಸ್ತಾ ಕೌಂಟರ್ ಇತ್ತು ಫೈನ್, ಬಟ್ ಆ್ಯಸ್ ಐ ಟೋಲ್ಡ್ ಯು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದು ಒಳ್ಳೆ ರೆಸ್ಟೋರೆಂಟ್ ಹೋಗಿ ತಿಂದರೆ ಹೇಗೆ ಫೀಲ್ ಆಗುತ್ತೋ ಅದೇ ಥರ ಇತ್ತು. ಅದರಲ್ಲೂ ನಾನು ಎರಡೂ ಟ್ರೈ ಮಾಡಿದೆ, ವೈಟ್ ಸಾಸ್ ಪಾಸ್ತಾ ಹಾಗೆ ರೆಡ್ ಸಾಸ್ ಪಾಸ್ತಾ ಎರಡೂ ಮಾಡ್ತಾಯಿದ್ರು. ವೈಟ್ ಸಾಸ್ ಪಾಸ್ತಾ ವಾಸ್ ರಿಯಲಿ ಟೇಸ್ಟ್ ಆ್ಯಂಡ್ ಯಮ್ಮಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಲೈವ್ ಚಾಟ್ ಕೌಂಟರ್ ಇತ್ತು. ಪಾನಿಪುರಿ, ಮಸಾಲೆ ಪೂರಿ, ದಹಿ ಪೂರಿ ಈ ಥರ ಏನೋ ಚಾಟ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲ ಯಾವುದನ್ನು ಕೇಳ್ತೀವಿ ನಾವು ಅಲ್ಲೇ ಅದನ್ನು ಮಾಡಿಕೊಡ್ತಾಯಿದ್ರು. ಅದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನಮ್ಮ ಮಕ್ಕಳೆಲ್ಲ ಆಲ್ಮೋಸ್ಟ್ ಚಾಟ್ ಕೌಂಟರಲ್ಲೇ ಇದ್ದರು. ಬಿಸಿ ಒಬ್ಬಟ್ಟು ತೋರಿಸ್ತೀನಿ ಬನ್ನಿ. ನೋಡಿ, ಲೈವ್ ಒಬ್ಬಟ್ಟು ಕೌಂಟ್ರ್ ಇತ್ತು ಅಲ್ಲಿ ಫುಡ್ಡಲ್ಲಿ. ಸೊ ಇದು ಕೂಡ ಅಷ್ಟೇ ಚೆನ್ನಾಗಿತ್ತು, ಟೇಸ್ಟ್ ವಾಸ್ ಗುಡ್. ಮತ್ತು ಅಲ್ಲೇ ಬಿಸಿಯಾಗಿ ಒಳ್ಳೆ ಕಾಯಿನ್ ಪರೋಟ ಮಾಡಲ್ವ, ಆ ಥರ ಕಾಯಿನ್ ಒಬ್ಬಟ್ಟು ಮಾಡ್ತಾಯಿದ್ರು. ತುಂಬ ಚೆನ್ನಾಗಿತ್ತು. ಸೊ ಆ್ಯಸ್ ಅ ಹೋಲ್ ಫುಡ್ ವಾಸ್ ರಿಯಲಿ ಗುಡ್. ತುಂಬಾ ಚೆನ್ನಾಗಿತ್ತು ಫುಡ್ಡು. ಇದಾದಮೇಲೆ ಎಲ್ಲ ತಿಂದಿದ್ದಾಯಿತು, ಫುಲ್ ಫ್ಯಾಮಿಲಿ ಎಲ್ಲ ಹೊಟ್ಟೆ ಎಲ್ಲ ತುಂಬಿತು. ಈಗ ಊಟ ಟೈಮಿಂಗ್ಸ್ ಬಂದ್ಬಿಟ್ಟು ನಿಮಗೆ ಅರೌಂಡ್ 1 to 3 o'clockವರೆಗೂ ಏನೋ ಇರುತ್ತೆ. ಸೊ ಅದೆಲ್ಲ ತಿನ್ಕೊಂಡು ಇನ್ನೊಂದು ರೌಂಡ್ ಚಾಟ್ಸ್ ಎಲ್ಲ ತಿನ್ಕೊಂಡು ನಾವು ಆಮೇಲೆ ಹೊರಟಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಪೂಲ್ ಏರಿಯಾ ಚೆನ್ನಾಗಿದೆ, ಹಾಗೆ ದೊಡ್ಡದಾಗಿದೆ. ಮಕ್ಕಳಿಗೆ ಬೇರೆ ಸೆಕ್ಷನ್ ಇದೆ, ದೊಡ್ಡವ್ರಿಗೆ ಬೇರೆ ಸೆಕ್ಷನ್ ಇದೆ. ನನಗೆ ನೀರು ಅಂದರೆ ತುಂಬಾ ಭಯ, ಬಟ್ ನಮ್ಮ ಫ್ಯಾಮಿಲಿಯವ್ರಿಗೆ ನೀರು ಅಂದರೆ ತುಂಬಾ ಇಷ್ಟ. ಸೊ ಎಲ್ಲರೂ ತುಂಬ ಮಜಾ ಮಾಡಿದ್ವಿ. ನನ್ನ ಕಾಪಾಡೋಕ್ಕೆ ಅಂತಲೇ ಎಲ್ರಿಗೂ ಸ್ವಿಮ್ಮಿಂಗ್ ಬರುತ್ತೆ ನಮ್ಮ ಫ್ಯಾಮಿಲಿಯಲ್ಲಿ, ಅದೇನು ಪ್ರಾಬ್ಲಮೇ ಇಲ್ಲ. ಅದಾದಮೇಲೆ ನನ್ನ ಹತ್ರ ಆ್ಯಕ್ಚುಲಿ ಸ್ವಿಮ್ಮಿಂಗ್ ಪೂಲ್ದು ಕ್ಲಿಪ್ಪಿಂಗ್ಸ್ ನಾನು ಅಷ್ಟು ತೊಗೊಂಡಿಲ್ಲ, ಯಾಕಂದರೆ ನಾವು ನೀರಲ್ಲಿದ್ವಿ, ಹಾಗಾಗಿ ನನ್ನ ಮೊಬೈಲ್ ಅಷ್ಟು ಯೂಸ್ ಮಾಡಿಲ್ಲ. ಅದಾದಮೇಲೆ ಅದೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಪೇಂಟ್ ಬಾಲ್ ಆಡೋಕ್ಕೆ ಅಂತ. ಇದು ನಮ್ಮ ಪ್ಯಾಕೇಜ್ನಲ್ಲಿ ಇನ್ಕ್ಲೂಡ್ ಆಗಿರಲಿಲ್ಲ, ಬಟ್ ಆಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ನಾವು ಎಕ್ಸ್ಟ್ರಾ ಪೇ ಮಾಡಿ ಇದನ್ನು ಆಡಿದ್ದು. ಆ್ಯಕ್ಚುಲಿ ಏನು ಗೊತ್ತಾ, ನೀವೇನಾದರೂ ಹೋಗೋದಾದರೆ ಎಲ್ಲ ಇನ್ಕ್ಲೂಡೆಡ್ ಇರುವಂಥ ಪ್ಯಾಕೇಜ್ನ ತೊಗೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದರೆ ಇಂಡಿವಿಜುವಲ್ ಗೇಮ್ ಅಂತ ಒಂದೊಂದೇ ಆಡ್ತೀವಿ ಅಂತ ಅಂದಾಗ ಅದ್ರ ಪ್ರೈಸ್ ಹೈ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾವು ಪೇಂಟ್ ಬಾಲ್ ಆಡೋಕ್ಕೆ ಒಬ್ಬರಿಗೆ 500 rupees ಕೊಡ್ತೀವಿ. ಅಟ್ ದ ಸೇಮ್ ಟೈಮ್ ನೀವೀಗ ಜಿಪ್ ಲೈನ್ ಆಡಬೇಕು, ಅದೇ ಸಪ್ರೇಟಾಗಿ ನಿಮ್ಮ ಪ್ಯಾಕೇಜಲ್ಲಿ ಇಲ್ಲ ಅಂದ್ಕೊಳ್ಳಿ. ಅದನ್ನ ಜಿಪ್ ಲೈನ್ ನೀವು ಆಡಬೇಕು ಅಂದರೆ ಇಟ್ ವಿಲ್ ಕಾಸ್ಟ್ ಯು ಹತ್ತತ್ರ 1,000 ನಿಮಗೆ ಕಾಸ್ಟ್ ಆಗುತ್ತೆ, ಪ್ಲಸ್ GST ತೊಗೊತಾರೆ. ಸೊ ಹಾಗಾಗಿ ನಿಮ್ಮ ಪ್ಯಾಕೇಜ್ನಲ್ಲಿ ಎಲ್ಲ ಇನ್ಕ್ಲೂಡ್ ಇರೋ ಥರ ನೋಡಿ ಚೂಸ್ ಮಾಡಿ ಹೋದರೆ ಇಟ್ ವಿಲ್ ಬಿ ಗುಡ್ ಅಂತ ಅನಿಸ್ತು. ಪೇಂಟ್ ಬಾಲ್ ಆಡಿದ್ರು, ಒಳಗಡೆ ಮೊಬೈಲ್ ಅಲೋ ಇಲ್ಲ. ತುಂಬ ಚೆನ್ನಾಗಿತ್ತು, ಅದು ಕೂಡ ಸಖತ್ ಎಂಜಾಯ್ ಮಾಡಿದ್ರು. ಎಲ್ಲ ಆಡಿದ್ದಾಯಿತು, ಎಲ್ಲ ಮತ್ತೆ ವಾಪಸ್ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ನಾವು ಬಂದಿದ್ದು ಟೀ ಹಾಗೆ ಸ್ನ್ಯಾಕ್ಸ್ನ ತಗೊಳ್ಳೋಣ ಅಂತ. ದೇರ್ ವಾಸ್ ಸಮ್ ಬ್ರೌನೀಸ್, ಹಾಗೆ ಪಕೋಡ, ಟೀ, ಕಾಫಿ ಎಲ್ಲ ಅಲ್ಲೋ ಇತ್ತು, ಎಲ್ಲ ಇತ್ತು ಅಲ್ಲಿ. ಇಟ್ ವಾಸ್ ಗುಡ್, ಓಕೆ ಅಂತ ಅನಿಸ್ತು ನನಗೆ. ಹೇಗಿತ್ತು ರೆಸಾರ್ಟ್ ಅಂತ ಕೇಳಿದ್ರೆ ನಿಜ ಚೆನ್ನಾಗಿದೆ. ವರ್ತ್ ಕಮ್ಮಿಂಗ ಅಂತ ಕೇಳಿದ್ರೆ ಹೌದು, ವರ್ತ್ ಕಮ್ಮಿಂಗ್. ಆರಾಮಾಗಿ ಬರ್ಬೋದು, ಫ್ಯಾಮಿಲಿ ಎಲ್ಲ ಸಕ್ಕದಾಗಿ ಎಂಜಾಯ್ ಮಾಡ್ಬೋದು ಫಾರ್ ಶ್ಯೂರ್. ಪ್ಯಾಕೇಜಸ್ ಸೆಲೆಕ್ಟ್ ಮಾಡ್ಕೊಬೇಕಾದ್ರೆ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ನಾವು ಒಂದು ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ಅಲ್ಲಿಂದ ವಾಪಸ್ ಮನೆ ಕಡೆಗೆ ಹೊರಟ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಬೈ ಬಾಯ್.